ತಿರುಮಲ ದೇವಸ್ಥಾನಂ ಟಿಕೆಟ್ಸ್ನ ಹೇಗೆ ಬುಕ್ ಮಾಡೋದು ಅಂದ್ಬಿಟ್ಟು ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾ ಇದ್ರಿ, DM ಮಾಡ್ತಾ ಇದ್ರಿ. ಇವತ್ತು ನಾನು ಪುಷ್ಪಯಾಗಂ ಟಿಕೆಟ್ಸ್ ಮತ್ತೆ ಆರ್ಜಿತ ಸೇವಾ ಟಿಕೆಟ್ಸ್ನ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ತೀನಿ. ನಾವು ಗೂಗಲಲ್ಲಿ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ನಾನು ಬುಕ್ ಮಾಡ್ತಾ ಇದ್ದೀನಿ. ಮೊಬೈಲಲ್ಲೂ ತುಂಬ ಈಸಿಯಾಗಿರುತ್ತೆ. ನನ್ನ ಸಜೆಷನ್ ಅಂದರೆ ಮೊಬೈಲಲ್ಲೇ ಬುಕ್ ಮಾಡಿ. ಈ ವೆಬ್ಸೈಟಲ್ಲಿ ಏನಾದರೂ ಪ್ರಾಪರ್ ನೆಟ್ವರ್ಕ್ ಇದ್ರೆ ಬೇಗ ಆಗೋಗುತ್ತೆ ಅನ್ನೋ ಒಂದೇ ಒಂದು ಚಾನ್ಸ್ಗೆ ಲ್ಯಾಪ್ಟಾಪಲ್ಲಿ ಟ್ರೈ ಮಾಡ್ತೀನಿ ಯಾವಾಗ್ಲೂ. ಇಲ್ಲಿ ಬಂದ್ಬಿಟ್ಟು TTD ದರ್ಶನಂ ಬುಕ್ಕಿಂಗ್ ಅಂತ ಟೈಪ್ ಮಾಡಿದ್ರೆ ನಮಗೆ ತಿರುಮಲ ತಿರುಪತಿ ದೇವಸ್ಥಾನ ಅಫಿಷಿಯಲ್ ಬುಕ್ಕಿಂಗ್ ಪೋರ್ಟಲ್ ಅಂತ ಒಂದು ಪೋರ್ಟಲ್ ಬರುತ್ತೆ. ಈ ಪೇಜ್ಗೆ ನಾವು ಲಾಗಿನ್ ಆಗ್ತೀವಿ. ಇಲ್ಲಿ ಲಾಗಿನ್ ಅಂತ ಇರುತ್ತೆ, ನಾವು ನಂಬರ್ ಕೊಟ್ಬಿಟ್ಟು ಲಾಗಿನ್ ಆಗಬೇಕಾಗಿರುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನನಗೆ ಲಾಗ್ಔಟ್ ಆಪ್ಷನ್ ತೋರಿಸ್ತಾ ಇದೆ. ಇನ್ನು ಇಲ್ಲಿ ನೋಟಿಫಿಕೇಶನ್ ನೋಡ್ಬೋದು, ಶ್ರೀವಾರಿ ಆರ್ಜಿತ ಸೇವಾ ಟಿಕೆಟ್ಸ್ ಅಂತ ಇಲ್ಲಿದೆ. ಮತ್ತೆ ಕೆಳಗಡೆ ಪುಷ್ಪಯಾಗ ಟಿಕೆಟ್ಸ್ ಅಂತಲೂ ಸಹ ಇದೆ. ಇಲ್ಲಿನೂ ಆರ್ಜಿತ ಸೇವಾ ಟಿಕೆಟ್ಸ್ ಅಂತಿದೆ. ಆಲ್ರೆಡಿ ನಾನು ಇದನ್ನ ಇನ್ನೊಂದು ಟ್ಯಾಬಲ್ಲಿ ಜಸ್ಟ್ ಇದ್ರ ಮೇಲೆ ಇನ್ನೊಂದು ಟ್ಯಾಬಲ್ಲಿ ಈ ಥರ ನ್ಯೂ ಟ್ಯಾಬಲ್ಲಿ ಓಪನ್ ಮಾಡ್ಕೋಬೋದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಸಹ ಇದೇ ಓಪನ್ ಆಗಿ ವೇಟಿಂಗ್ ಟೈಮ್ ಅನ್ನೋದು ಬೀಳುತ್ತೆ. ಪ್ರೆಸೆಂಟ್ ನಾನು ಒಂದು 10:08 ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸು ಬುಕ್ ಆಗೋಗಿರುತ್ತೆ. ನಾವು ಎಕ್ಸಾಕ್ಟ್ ಟೈಮ್ಗಿಂತ ಒಂದು 2 ಮಿನಿಟ್ಸ್ ಮುಂಚೆನೇ ಆ್ಯಪಲ್ಲಿ ಲಾಗಿನ್ ಆಗಿ ರೆಡಿಯಾಗಿರಬೇಕು. ಇದಕ್ಕೂ ಮುಂಚೆ ನಾವು ಯಾರೇ ಟಿಕೆಟ್ಸ್ ಬುಕ್ ಮಾಡ್ತೀವೋ ಅವ್ರದ್ದೆಲ್ಲ ಡೀಟೇಲ್ಸ್ನ ಒಂದು ನೋಟ್ ಪ್ಯಾಡಲ್ಲಿ ಹಾಕಿಟ್ಕೊಬಿಡಿ. ನಾನು ಆಲ್ರೆಡಿ ಒಂದು ನೋಟ್ ಪ್ಯಾಡಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾರ್ಯಾರು ಬುಕ್ ಮಾಡಬೇಕು ಅಂತ. ಪ್ರೆಸೆಂಟು ಇದು ಬಂದ್ಬಿಟ್ಟು ಆರ್ಜಿತ ಸೇವಾ ಟಿಕೆಟ್ಸು. ಇದು ನಾನು ಪುಷ್ಪಯಾಗ ಟಿಕೆಟ್ಗೆ ಟ್ರೈ ಮಾಡಿದೆ, ಬಟ್ ಎಲ್ಲ ಟಿಕೆಟ್ಸು ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ. ಈ ಟಿಕೆಟ್ಸ್ ಅಷ್ಟೇ ಇನ್ನು ಮುಗೀತು. ಪುಷ್ಪಯಾಗ ಟಿಕೆಟ್ಸು ಇದು ಇನ್ನೊಂದು ಟ್ಯಾಬಲ್ಲಿ ಓಪನ್ ಮಾಡಿದ್ದೆ ಆರ್ಜಿತ ಟಿಕೆಟ್ಸ್ಗೆ. ಆಲ್ಮೋಸ್ಟ್ ಈ ಥರ ಟೈಮರ್ ಅನ್ನೋದು ಬೀಳುತ್ತೆ. ಟೈಮರ್ ಆದಮೇಲೆ ನಮಗೆ 10 ಸೆಕೆಂಡ್ಸ್ ಇರೋವಾಗ ಈ ಥರ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ನೋಡ್ಬೋದು, ನವೆಂಬರ್ ಮಂತ್ಗೆ ಎಲ್ಲದಕ್ಕೂ ಆರ್ಜಿತ ಸೇವಾ ಟಿಕೆಟ್ಸ್ ಬಿಟ್ಟಿದ್ದಾರೆ. ನಾನು ಒಂದು 17 ಮಾಡೋಣ. 17ಗೆ ಹಾಕ್ಬಿಟ್ಟು ಕಲ್ಯಾಣೋತ್ಸವ ಟಿಕೆಟ್ಸ್ ಇಬ್ಬರಿಗೆ 1000 ರೂಪಾಯಿ. ನೋಡ್ಬೋದು ಇಲ್ಲಿ ಡೀಟೇಲ್ಸು. ಆರ್ಜಿತ ಬ್ರಹ್ಮೋತ್ಸವ 500 ರೂಪಾಯಿ, ಕಲ್ಯಾಣೋತ್ಸವ 1000, ಅದು ಇಬ್ಬರಿಗಿರುತ್ತೆ. ಮತ್ತೆ ಒಂದರಿಂದ ಲೈಕ್ ಎಕ್ಸಾಂಪಲ್ ಆರ್ಜಿತ ಬ್ರಹ್ಮ 2 ಟಿಕೆಟ್ ನಾವು ಬುಕ್ ಮಾಡ್ಕೊಳಕ್ಕಾಗೋದು. ಕಲ್ಯಾಣೋತ್ಸವ ಒಂದರಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಸಹ ಹೋಗ್ಬೋದು. ಇನ್ನು ಸಹಸ್ರ ದೀಪಾಲಂಕರಣ ಸೇವೆ ಇದೆ, ಊಂಜಲ್ ಸೇವೆ ಇದೆ. ನಾನು ಪ್ರೆಸೆಂಟ್ ಕಲ್ಯಾಣೋತ್ಸವ ಸೇವೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ಒಂದು ಲಡ್ಡು ಮತ್ತೆ ಒಂದು ಉಂಡಿ ಆಫರಿಂಗ್ ಆಗ್ತಾನ. ನೆಕ್ಸ್ಟ್ ಕಂಟಿನ್ಯೂ ಕೊಡ್ತೀನಿ. ಇಲ್ಲಿ ನಂದೇ ಡೀಟೇಲ್ಸ್ ಫಿಲ್ ಮಾಡ್ತೀನಿ. ಇಲ್ಲಿ ನಾನು ಯಾರು ಟಿಕೆಟ್ಸ್ ಬುಕ್ ಮಾಡಬೇಕೋ ಅವ್ರನ್ನ ಫಿಲ್ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್ ನಾನು ಕಲ್ಯಾಣೋತ್ಸವ ಫಿಲ್ ಮಾಡ್ತಾ ಇದ್ದೀನಿ. ಇದನ್ನ ಮತ್ತೆ ನಮ್ಮ ಮಾವ ಅವ್ರದ್ದು ಆಧಾರ್ ಕಾರ್ಡ್, ಅವ್ರ ನಂಬರ್ ಹಾಕಬೇಕಾಗುತ್ತೆ. ಜಯಲಕ್ಷ್ಮಿ ಮತ್ತೆ ಏಜ್ ಬಂದ್ಬಿಟ್ಟು 54 ಆಗಿದೆ. ಮೊನ್ನೆನೇ ರೀಸೆಂಟಾಗಿ ಬರ್ತ್ಡೇ ಮಾಡಿಕೊಂಡ್ರು. ಫೀಮೇಲು. ಫೋಟೋ ID ಪ್ರೂಫ್ ಆಧಾರ್ ಕಾರ್ಡು. ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರು. ಕಂಟಿನ್ಯೂ ಮಾಡಿ. ಇದರ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಒನ್ಸ್ ನಾವು ಇದು ಕೊಟ್ಟರೆ ಓಕೆ, ಆಲ್ರೆಡಿ ಈ ಸ್ಲಾಟು ಬುಕ್ ಆಗೋಗಿದೆ ಅಂತ ಮತ್ತೆ ಇನ್ನೊಂದು ಸ್ಲಾಟ್ ಟ್ರೈ ಮಾಡಬೇಕು. ತುಂಬ ಟ್ರಾಫಿಕ್ ಬಂದಿರುತ್ತೆ, ಅದಕ್ಕೆ ಈ ಥರ ಟಿಕೆಟ್ಸ್ ಬುಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ನಾವು ಆ್ಯಪ್ಗಳೊಳಗಡೆ ಎಂಟ್ರಿ ಆಗಬೇಕಾಗಿರುತ್ತೆ. ಆಗ ಮಾತ್ರ ನಾವು ಟಿಕೆಟ್ಸ್ ಬುಕ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಲೇಟ್ ಆದರೂ ಆನ್ಲೈನ್ ಟ್ರಾಫಿಕ್ ಅನ್ನೋದು ಬೇಗ ಬಂದ್ಬಿಟ್ಟು ಫಸ್ಟ್ ಯಾರು ಲಾಗಿನ್ ಆಗ್ತಾರೋ ಅವ್ರಿಗೆ ಟಿಕೆಟ್ಸ್ ಕನ್ಫರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಪ್ರತಿಯೊಂದು ಟಿಕೆಟ್ಸ್ನ ನಾವು ಬುಕ್ ಮಾಡ್ಕೋಬೋದು. ಗೂಗಲಲ್ಲಿ ಹೋಗಿ TTD ದರ್ಶನಂ ಟಿಕೆಟ್ಸ್ ಓಪನ್ ಮಾಡಿ, ಮತ್ತು ಇದರ ಒಂದು ಪೋರ್ಟಲ್ ಬರುತ್ತೆ, ತೋರಿಸ್ತೀನಿ ರೀ. ಇದರಲ್ಲಿ ಡೂಪ್ಲಿಕೇಟ್ ಮಾಡಿ ಈ ಥರ ಪೋರ್ಟರು ಮತ್ತೆ ಲಾಗಿನ್ ಮಾಡಬೇಕಾಗಿರುತ್ತೆ. ನನ್ನ ಪ್ರೆಸೆಂಟ್ ಲಾಗೌಟ್ ಇದೆ. ಇಲ್ಲಿ ಸೇವರ್ಸ್ ನೋಡ್ಕೋಬೋದು. ಪಿಲಿಗ್ರಿಮಿ ಸೇವರ್ಸ್, ಆರ್ಜಿತ ಸೇವಾ, ಅಂಗ ಪ್ರದಕ್ಷಿಣ ಸೇವಾ, ಇದೆಲ್ಲ ನೆಕ್ಸ್ಟ್ ಬರ್ತಾ ಇದೆ. ನೆಕ್ಸ್ಟ್ ಮತ್ತೆ ದಿವ್ಯಾನುಗ್ರಹಂ ಹೋಮ, ಇದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಪ್ರೇಟ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಸೀನಿಯರ್ ಸಿಟಿಜನ್ ಕೋಟಾನು ಬರ್ತಾ ಇದೆ ಇನ್ನು 24ನೇ ತಾರೀಕು. ಮತ್ತೆ ಇಲ್ಲಿ ನಮಗೆ ಎವ್ರಿ ಡೇ ನೋಟಿಫಿಕೇಶನ್ ಸಹ ಬರುತ್ತೆ, ಯಾರ್ಯಾರು ಸೆಲೆಕ್ಟ್ ಆಗಿದ್ರೆ ಅವರೆಲ್ಲಾರ್ದು. ಇನ್ನು ನನಗೆ ಈ ಟಿಕೆಟ್ಸ್ ಕನ್ಫರ್ಮ್ ಆಗೋದು ಡೌಟೇ. ರೀಸನ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಆನ್ಲೈನಲ್ಲಿ ಬಿದ್ದಿರೋದ್ರೆ ನಮಗಿನ್ನ ಕೋಟಾ ನಾಟ್ ರಿಲೀಸ್ಡ್ ಅಂತ ಬರ್ತಾ ಇದೆ. ಇನ್ನೊಂದ್ಸಲಿ ರಿಫ್ರೆಶ್ ಮಾಡೋಣ. ಏನು ಮಾಡಿದ್ರು ಅಷ್ಟೇ ಅನ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸು ಹೋಗ್ಬಿಟ್ಟಿದೆ. ಮತ್ತೆ ಟೈಮಿಂಗ್ ಅನ್ನೋದು ಬಿದ್ದಿದೆ. ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. 18ನೇ ತಾರೀಕಿಟ್ಟು ಕಲ್ಯಾಣೋತ್ಸವ. 18ಅಲ್ಲಿ ಜಾಸ್ತಿ ಜನ ಇದೆ, ಜಾಸ್ತಿ ಟಿಕೆಟ್ಸ್ ಇಲ್ಲ. 25ಕ್ಕಿಟ್ಟು, ಇದು ನವೆಂಬರ್ ಮಂತಲ್ಲಿ. ಇಲ್ಲಿ ₹1 ನಿಮ್ಗೆ 10 ಲಡ್ಡು 1-2 ಹಾಕಿ, ಉಂಡಿ ಆಫರಿಂಗ್ 101 ರೂಪಾಯಿ ಹಾಕಿ, ಬೆಟರು ಟ್ರೈ ಮಾಡೋಣ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಮತ್ತೆ ಯಾವುದು ಪಿಲಿಗ್ರಿಮಿಸ್, ನಾನು ಮತ್ತೆ ಅವ್ರದ್ದು ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ನನಗೆ ಡೌಟ್, ನೋಡೋಣ.
ವೆಂಕಟರಾಮ ಸ್ವಾಮಿಯವರ ಆಶೀರ್ವಾದ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬುಕ್ ಆದರೂ ಬುಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ನಾನು ಲೈವಲ್ಲಿ ಮಾಡ್ತಾ ಇರೋದು, ಅದಕ್ಕೆ ಆನೆಸ್ಟಾಗಿ ಏನಿರುತ್ತೋ ಅದನ್ನ ಮಾತ್ರನೇ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಜಯಲಕ್ಷ್ಮಿ 54 ಜೆಂಡರ್. ಪಿಲಿಗ್ರಿಮ್ ಬುಕ್ ಆಲ್ರೆಡಿ ಪ್ರೋಗ್ರೆಸ್, ಮತ್ತೆ ರೀಟ್ರೈ ಮಾಡ್ಬೇಕು, ಬೇರೆ ಡೇಟಿಗೆ ಮಾಡೋಣ. ಇದು ಆನ್ಲೈನ್ ಟ್ರಾಫಿಕ್ ತುಂಬ ಇದ್ದಾಗ ಈ ಥರ ಫಸ್ಟ್ ಏನು ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ ಫಸ್ಟಲ್ಲಿ ಯಾರು ಬಂದಿರ್ತೋ ಅವ್ರನ್ನೆಲ್ಲ ಲೀಸ್ಟಲ್ಲಿ ಇಟ್ಕೊಂಡು ಅವ್ರಿಗೆ ಟಿಕೆಟ್ಸ್ ಕನ್ಫರ್ಮ್ ಮಾಡ್ತಾ ಹೋಗುತ್ತೆ ಇದು ಆನ್ಲೈನ್ ಸಿಸ್ಟಮು. ನಾವು ಸ್ವಲ್ಪ ಲೇಟಾಗಿ ಎಂಟ್ರಿ ಆಗಿರೋದ್ರಿಂದ ನಾವು ಈ ಪ್ರಾಬ್ಲಮ್ಸ್ ಅನ್ನೋದು ಫೇಸ್ ಮಾಡ್ತಾ ಇದ್ದೀವಿ. ಬೆಟರು ಒಂದು 5 ಮಿನಿಟ್ಸ್ ಮುಂಚೆನೇ ಎಲ್ಲ ಪ್ರಿಪೇರ್ಡ್ ಆಗಿದ್ದು ಅಪ್ಲೈ ಮಾಡಿದ್ರೆ ಟಿಕೆಟ್ಸ್ ಕನ್ಫರ್ಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಪ್ರತಿಯೊಂದು ಟಿಕೆಟ್ ನಾವು ಇದೇ ಥರನೇ ಬುಕ್ ಮಾಡ್ಕೊತೀವಿ. ಲೈಕ್ 300 ರೂಪೀಸ್ ಆಗಿರ್ಬೋದು, VIP ಶ್ರೀವಾಣಿ VIP ಟಿಕೆಟ್ಸ್, ಅಂಗ ಪ್ರದಕ್ಷಿಣಾ ಸೇವಾ ಎಲ್ಲಾನು ಇದೇ ಥರನೇ ಬುಕ್ ಮಾಡ್ಕೋಬೋದು. ನಾನು ಲಾಗಿನ್ ಆಗಿದ್ದೆ 10:05 ಆಗೋಗಿತ್ತು ಲಾಗಿನ್ ಆಗೋಕ್ಕೆ, ಅದಕ್ಕೆ ನನಗೆ ಈ ಟಿಕೆಟ್ಸ್ ಕನ್ಫರ್ಮ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಆನ್ಲೈನ್ ತುಂಬ ಟ್ರಾಫಿಕ್ ಆಗೋಗಿದೆ, ಅದಕ್ಕೆ ವೆಬ್ಸೈಟ್ ಲೈಕ್ 1000 ಟಿಕೆಟ್ಸ್ ಇರೋ 1,00,000 ಜನ ಅಪ್ಲೈ ಮಾಡ್ತಾ ಇದ್ದಾರೆ. ಆದ ಕಾರಣ ನಮಗೆ ಟಿಕೆಟ್ ಸಿಗೋದು ತುಂಬ ಕಡಿಮೆ. ಇನ್ನೊಂದು 5 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸು ಸೋಲ್ಡ್ ಔಟ್ ಆಗೋಗುತ್ತೆ ಆರ್ಜಿತ ಸೇವಾದು. ಇನ್ನು 3 ಗಂಟೆಗೆ ನಮಗೆ ವರ್ಚುವಲ್ ಆರ್ಜಿತ ಸೇವಾ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಅದನ್ನು ಸೇಮ್ ಇದೇ ಥರನೇ ಬುಕ್ ಮಾಡ್ಕೋಬೇಕು. ಅವ್ರು ಸ್ವಲ್ಪ ಚೇಂಜಸ್ ಅನ್ನೋದಿದೆ. ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ನಂದು ವಿಡಿಯೋ ಪೇಜಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದು ಸ್ವಲ್ಪ ನೋಡಿ ನಿಮ್ಗೊಂದು ಒಳ್ಳೆ ಕ್ಲಾರಿಟಿಯನ್ನು ಸಿಗುತ್ತೆ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೇಮ್ ನೆಕ್ಸ್ಟ್ 300 ರೂಪಾಯಿ ಟಿಕೆಟ್ಸು ನಮಗೆ ಇಲ್ಲೇ ಬಿಡ್ತಾನೆ, ಸ್ಪೆಷಲ್ ದರ್ಶನಂ ಅಂತ. ಮತ್ತು ಸೀನಿಯರ್ ಸಿಟಿಜನ್ ಅವ್ರ ಸ್ಪೆಷಲ್ ದರ್ಶನ ಇದು 300 ರೂಪೀಸ್ ಕೋಟ್ ಆಗೋಗುತ್ತೆ. ಇದನ್ನ ಬಿಟ್ಟಿಲ್ಲ ನವೆಂಬರ್ ಮಂತ್ಗೆ, ಅದಕ್ಕೆ ಇಲ್ಲಿ ಆನ್ಲೈನಲ್ಲಿ ತೋರಿಸ್ತಾ ಇಲ್ಲ. ನಂಗೆ 24ನೇ ತಾರೀಕು ಬಿಡ್ತಾನೆ, 25ಕ್ಕೆ ಬಿಡ್ತಾನೆ ಸ್ಪೆಷಲ್ ದರ್ಶನ. ಸೀನಿಯರ್ ಸಿಟಿಜನ್ನು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ಅಂಗ ಪ್ರದಕ್ಷಿಣ ಇದನ್ನೆಲ್ಲ ನಮಗೆ 24ನೇ ತಾರೀಕು ಬಿಡ್ತಾರೆ. ಮತ್ತು ಶ್ರೀವಾಣಿ VIP ಟಿಕೆಟ್ಸ್ನು ಸಹ ಬಿಡ್ತಾರೆ, ಅದನ್ನು ಹೇಳ್ತೀನಿ ನೋಡಿ. ಶ್ರೀವಾಣಿ VIP ಡೋನರ್ ಟ್ರಸ್ಟ್ ಕಲ್ಯಾಣ ಇದಕ್ಕೆ ಮತ್ತೆ ಇನ್ನೊಂದ್ಸಲ ಲಾಸ್ಟ್ ಟ್ರೈ ಮಾಡಿಬಿಡೋಣ. ಶ್ರೀವಾರಿ ಅರ್ಜಿತ ಸೇವಾ ನನಗೆ ಪುಷ್ಪಯಾಗ ಟಿಕೆಟ್ಸ್ ಎಲ್ಲ ಕ್ಲೋಸ್ ಆಗೋಗಿರುತ್ತೆ ಅನ್ಕೊತೀನಿ. ಪುಷ್ಪಯಾಗಂ ಅದಕ್ಕೂ 4 ಮಿನಿಟ್ ಟೈಮರ್ ಅನ್ನೋದು ಬಿದ್ದಿದ್ದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬುಕ್ ಮಾಡಬೇಕು ಅಂತಿದ್ರೆ, ಎಕ್ಸಾಂಪಲ್ 10 ಗಂಟೆಗೆ ಅವರು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಂದರೆ, ನೀವೊಂದು 9:55ಗೆಲ್ಲ ರೆಡಿಯಾಗಿರಿ. ಮೊಬೈಲಲ್ಲಾಗಲಿ ಅವ್ರ ಲ್ಯಾಪ್ಟಾಪಲ್ಲಾಗಲಿ ಒಂದು 5 ಮಿನಿಟ್ಸ್ ಮುಂಚೆನೇ ರೆಡಿಯಾಗಿದ್ದು 10 ಗಂಟೆ ಆಗಿದ ತಕ್ಷಣ ವಿತಿನ್ ಸೆಕೆಂಡ್ಸಲ್ಲಿ ನೀವು ಎಂಟ್ರಿ ಅನ್ನೋದಾಗ್ಬಿಡಿ. ನಿಮ್ಗೆ ಈ ಥರ ವೇಟಿಂಗ್ ಟೈಮರ್ ಅನ್ನೋದು ಕಡಿಮೆ ಬೀಳುತ್ತೆ. ಆಗ ನಿಮಗೆ ಟಿಕೆಟ್ಸ್ ಬುಕ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಲಾಸ್ಟ್ ಟ್ರೈ ಮಾಡ್ತೀನಿ. ಮೇ ಬಿ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸು ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ ನೋಡಿ. ಇನ್ನು ನನಗಿರೋ ಡೇಟ್ ಬಂದ್ಬಿಟ್ಟು 11ನೇ ತಾರೀಕು. ಅದರಲ್ಲಿ ಇದು ಸಹ ಫಸ್ಟಲ್ಲಿ ಯಾರ್ಯಾರು ಬಂದಿರ್ತಾರಲ್ಲ ಅವ್ರಿಗೆ ಅಸೈನ್ ಮಾಡ್ತಾ ಹೋಗಿರುತ್ತೆ ಸಿಸ್ಟಮ್. ಇದು ಆಟೋಮೆಟಿಕ್ಕೇ ನಡೆಯುತ್ತೆ, ಮ್ಯಾನ್ಯಲ್ ವರ್ಕ್ ಏನು ನಡೆಯೋದಿಲ್ಲ. ಜಸ್ಟ್ ಟ್ರೈ ಮಾಡೋಣ. 9ನೇ ತಾರೀಕು 10 ಟಿಕೆಟ್ಸ್ ಇದೆ. 10 ಟಿಕೆಟ್ಸ್ ಇದೆ, ಟ್ರೈ ಮಾಡೋಣ. ಏನು ಕೊಡೋದು ಬೇಡ ಈ ಸಲ. ಜಯಲಕ್ಷ್ಮಿ ಹೋಪ್ ಈ ಸಲ ಆದರೂ ಬುಕ್ ಆಗುತ್ತಾ? ಇಲ್ಲ, ಆಲ್ರೆಡಿ ಬುಕ್ಡ್. ಅದರ್ ಪಿಲಿಗ್ರಿಮ್ ಪೇಮೆಂಟ್ ಈಸ್ ಇನ್ ಪ್ರೋಗ್ರೆಸ್. ಓಕೆ, ನಾಳೆಯಿಂದ ಬರೋ ಟಿಕೆಟ್ಸ್ ಇದೆ, ಅದರಲ್ಲಿ ಟ್ರೈ ಮಾಡೋಣ. ನನಗೆ ಈ ಟಿಕೆಟ್ ಸಿಗೋ ಡೌಟೇ. ಇನ್ನೆಷ್ಟೇ ಟ್ರೈ ಮಾಡಿದ್ರು ನನಗೆ ಈ ಟಿಕೆಟ್ ಸಿಗೋದು ಕನ್ಫರ್ಮ್ ಇಲ್ಲ. ನಾವು ವರ್ಚುವಲ್ ಬೇಕಾದ್ರೆ ಟ್ರೈ ಮಾಡಿ. ವರ್ಚುವಲ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ.
ಆರ್ಜಿತ ಆಗು ಮತ್ತು ವರ್ಚುವಲ್ ಆರ್ಜಿತ ಆಗು ಅದಕ್ಕೆ ಇನ್ಫಾರ್ಮೇಷನ್ ನಾನು ಫುಲ್ ವೀಡಿಯೋಸ್ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಹೋಪ್ ನಿಮ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಅನ್ಕೊತೀನಿ. ಓಂ ನಮೋ ವೆಂಕಟೇಶಾಯ್.